ಆಕೆ ಆತನನ್ನ 4 ವರ್ಷ ಪ್ರೀತಿಸಿ ಮದುವೆಯಾಗಿದ್ಲು. ಮದುವೆಯಾಗಿ 2 ವರ್ಷ ಸಂಸಾರ ಕೂಡ ಮಾಡಿದ್ರು. ಆದರೆ ಈಗ ಆತನ ಬಂಡವಾಳ ಬಯಲಾಗಿದೆ. ಪ್ರೀತಿಯ ಹೆಸರಲ್ಲಿ 2ನೇ ಮದುವೆಯಾಗಿ ನನಗೆ ಮೋಸ ಮಾಡಿದ್ದಾನೆ ಅಂತ ಮಹಿಳೆ ಆರೋಪಿಸಿದ್ರೆ, ಆಕೆಯೂ ನನಗೆ ಮೋಸ ಮಾಡಿದ್ದಾಳೆ ಅಂತ ಪ್ರಿಯಕರ ಹೇಳ್ತಿದ್ದಾನೆ. ಕಟ್ಕೊಂಡವಳು ಕೊನೆವರೆಗೂ, ಅರ್ಧದಲ್ಲಿ ಬಂದವಳು ಆಸೆ ತೀರೋವರೆಗೂ ಅಂತಾರಲ್ದ. ಈ ಮಾತು 100ಕ್ಕೆ 100 ಸತ್ಯ ಬಿಡಿ. ಯಾಕಂದ್ರೆ ಹೆಣ್ಣು ಮಣ್ಣಿನ ವಿಷಯದಲ್ಲಿ ಕಂಡೋರ ಸ್ವತ್ತಿಗೆ ಕಣ್ಣು ಹಾಕಿದವರು ಸುಖವಾಗಿ ಇದ್ದಿದ್ದೇ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವರಿಬ್ಬರೇ ನೋಡಿ. ಇವಳು ಗಂಡನಿಗೆ ಗೋಧಿ ಹೊಡೆದು ಬಂದಿತ್ತು, ಇವನು ಇರೋ ಹೆಂಡತಿಯನ್ನ ಬಿಟ್ಟು ಕೀಕೆಯ ಜೊತೆ ಬಂದಿದ್ದ. ಕದ್ದು ಮುಚ್ಚಿ ಸಂಸಾರ ಮಾಡ್ತಿದ್ದವರ ಮಧ್ಯೆ ಬೆಂಕಿ ಬಿರುಗಾಳಿ ಎದ್ದಿದೆ. ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ಠಾಣೆ ಮೆಟ್ಟಿಲೇರಿದ್ದಾರೆ. 3 ತಾಳಿ ವಿಷಯ ಸಾಧಿಕನಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ. 5 ಕೆಜಿ ಫಿಶ್ ಫ್ರೈ ಮಾಡಿಸ್ಕೊಂಡು ಚಿಕನ್ ಮಾಡಿಸ್ಕೊಂಡು ತಗೊಂಡೋಗ್ತಿದ್ದಿದ್ರಲ್ಲ, ಅವಾಗ ಪ್ರೀತಿ ಹೆಸರಲ್ಲಿ 2ನೇ ಮದುವೆ, ಠಾಣೆ ಮೆಟ್ಟಿಲೇರಿದ ಸಂತ್ರಸ್ತೆ. ಈಕೆ ಹೆಸರು ಮಂಜುಳಾ, ಕೊಪ್ಪಳದ ಹುಲಿಗಿ ಗ್ರಾಮದವರು. ಈಕೆ ಕಂಪ್ಯೂಟರ್ ಸೇಲ್ಸ್ ಮತ್ತು ಸರ್ವಿಸ್ ಶಾಪ್ ಇಟ್ಕೊಂಡಿದ್ದ ಸಾದಿಕ್ ನನ್ನ ಪ್ರೀತಿಸಿ ವಿವಾಹವಾಗಿದ್ಲು. 4 ವರ್ಷ ಪ್ರೀತಿಸಿ 2 ವರ್ಷದ ಹಿಂದೆ ಮದುವೆಯಾಗಿದ್ರು. 2 ವರ್ಷದಿಂದ ಸುಖದಿಂದ ಸಂಸಾರ ಕೂಡ ಮಾಡಿದ್ದಾರೆ. ಆದರೆ ಇವರ ಬಾಳಲ್ಲಿ ಈಗ ಬೆಂಕಿ ಬಿರುಗಾಳಿ ಎದ್ದಿದೆ. ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಸಾದಿಕ್ ಮೋಸ ಮಾಡಿದ್ದಾನೆ ಎಂದು ಆರೋಪಿಸುತ್ತಿದ್ದಾರೆ. ಇದ್ರ ಬಗ್ಗೆ ನೀವು ಮಾತಾಡಬೇಡಿ, ಅದು ಯೋಗ್ಯತೆ ಇಲ್ಲ. ಆದಷ್ಟು ಬೇಗ ನಾನು ಬರ್ತೀನಿ. ಏನು ಕ್ಲೈಮ್ಯಾಕ್ಸ್ ಸೀನಲ್ಲಿ ಹೀರೋ ಎಂಟ್ರಿ ಕೊಡ್ತೀರಾ? ಪ್ರಪಂಚಕ್ಕೆ ನಾನೇನು ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಆತ್ಮ ಸಾಕ್ಷಿ ನನ್ನನ್ನು ಚುಚ್ಚಿ ಮಾತಾಡದೆ ಇರೋರಾದರೆ ಅಷ್ಟು ಸಾಕು ನನಗೆ. ಮಂಜುಳಾ ಹೇಳುವಂತೆ ಈ ಸಾದಿಕ್ಗೆ ಇದು 2ನೇ ಮದುವೆಯಂತೆ. ಮೊದಲು ಮಂಜುಳಾಳನ್ನ ಚೆನ್ನಾಗಿ ನೋಡಿಕೊಂಡ ಸಾದಿಕ್ ನಂತರ ಹಿಂಸೆ ಕೊಡೋದಕ್ಕೆ ಶುರು ಮಾಡಿದ್ನಂತೆ. ಲವ್ ಜಿಹಾದ್ ಮೂಲಕ ಈಕೆಯನ್ನ ಮತಾಂತರ ಮಾಡಲು ಕೂಡ ಯತ್ನಿಸಿದ್ನಂತೆ. ಇನ್ನು ಮಂಜುಳಾ ಮನೆಯಲ್ಲಿದ್ದ 20 ಲಕ್ಷ ಹಣವನ್ನ ಕಳ್ಳತನ ಮಾಡಿದ್ನಂತೆ. ಈ ಬಗ್ಗೆ ವಿಡಿಯೋ ಬಿಟ್ಟಿರುವ ಮಂಜುಳಾ ಸಾದಿಕ್ ಮಾಡಿರುವ ಮೋಸವನ್ನ ಬಿಚ್ಚಿಟ್ಟಿದ್ದಾಳೆ. ಕಟ್ಕೊಂಡು ಹೇಳ್ತೇನೆ, ಇವತ್ತು ಸಮಾಜದಲ್ಲಿ ಹೆಂಡತಿ ಅಂತ ಒಪ್ಕೊಳ್ದಿರೋ ನೀವು ಹೆಂಗಸು ಅಂತ ಹೇಳ್ತಿದ್ರೆ ನಾಚಿಕೆ ಆಗಬೇಕು. ನನಗೆ ನಾಚಿಕೆ, ನನಗೂ ಇಷ್ಟ ಇಲ್ಲ. ಅವಳ ಕೈಯಿಂದ ಅದು ತಿನ್ಬೇಡಿ. 5 ಕೆಜಿ ಫಿಶ್ ಫ್ರೈ ಮಾಡಿಸ್ಕೊಂಡು ಚಿಕನ್ ಮಾಡಿಸ್ಕೊಂಡು ತಗೊಂಡೋಗ್ತಿದ್ದಿದ್ರಲ್ಲ, ಅವಾಗ ಎಲ್ಲಿ ಹೋಗಿದ್ದೀರಿ ಬುದ್ಧಿ? ಮಂಜುಳಾ ಆರೋಪವನ್ನ ಸಾದಿಕ್ ನಿರಾಕರಿಸಿದ್ದಾನೆ. ಆತನು ವಿಡಿಯೋವೊಂದನ್ನ ರಿಲೀಸ್ ಮಾಡಿದ್ದು. ಆಕೆಯೇ ಮೋಸಗಾತಿ, ನನ್ನ ಹಣದಲ್ಲದೆ ಅವಳು ಬದುಕಿದ್ಲು. ಆಕೆ ನನ್ನ ವಿರುದ್ಧ ದೂರು ನೀಡಿದ್ರೆ ಆಕೆಯ 3 ತಾಳಿಯ ಗುಟ್ಟನ್ನ ನಾನು ಬಿಚ್ಚಿಡ್ತೇನೆ ಎಂದಿದ್ದಾನೆ. ಹಂಗಂದ್ರೆ ಇವತ್ತವರೆಗೆ FIR ಯಾಕೆ ಮಾಡಿಲ್ಲ? ವಿಚಾರ ಮಾಡಬೇಕಲ್ಲ. FIR ಮಾಡ್ಬೋದಿತ್ತಲ್ಲ. FIR ಮಾಡೋಕ್ಕಾಗಲ್ಲ. FIR ಮಾಡೋದು ಇಲ್ಲ ಹೆಂಗಸು. ಯಾಕಂತಂದರೆ ಅವಳಿಗೆ ಗೊತ್ತಿದೆ 3 ತಾಳಿ ವಿಷಯ ಸಾಧಿಕನಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ. ಒಟ್ನಲ್ಲಿ ಪ್ರೀತಿ ಮದುವೆ ಹೆಸರಲ್ಲಿ ಇಲ್ಲಿ ವಂಚನೆ ನಡೆದಿದೆ. ಸದ್ಯ ಮುನಿರಾಬಾದ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದ್ದು ಪೊಲೀಸರು ಮುಂದಿನ ವಿಚಾರಣೆ ನಡೆಸುತ್ತಿದ್ದಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಚಿಕ್ಕಮಗಳೂರಿನ ಶೃಂಗೇರಿ ಅಂಚೆಮತ ಎಣಿಕೆ ದಂಗಲ್ ಇನ್ನೂ ಕಡಿಮೆಯಾಗಿಲ್ಲ. ಏಕಾಏಕಿ ಶಾಸಕರೇ ಬದಲಾದ ಕ್ಷೇತ್ರದಲ್ಲಿ ಈಗ ಓಟ್ ಚೋರಿ, ಓಟ್ ಡಕಾಯಿತಿ ಆರೋಪ ಕೇಳಿಬಂದಿದೆ. ಈ ಮಧ್ಯೆ ಬಿಜೆಪಿ ಶಾಸಕ ಜೀವರಾಜ್ ವಿರುದ್ಧ FIR ಆಗಿದ್ದು ಹೈಕೋರ್ಟ್ ರಿಲೀಫ್ ಕೂಡ ಕೊಟ್ಟಿದೆ. ದೇಶದಲ್ಲಿ ಪಂಚರಾಜ್ಯಗಳ ಫಲಿತಾಂಶದ ಜೊತೆಗೆ ರಾಜ್ಯದಲ್ಲೂ 2 ಕ್ಷೇತ್ರಗಳ ಉಪಚುನಾವಣೆಯ ರಿಸಲ್ಟ್ ಬಂದಾಗಿದೆ. ಅಲ್ಲಿ ಸೋಲು ಗೆಲುವಿನ ಚರ್ಚೆ ನಡೆಯುತ್ತಿರುವಾಗಲೇ ಅದಕ್ಕಿಂತ ಜೋರಾಗಿ ರಾಜ್ಯದಲ್ಲಿ ಸದ್ದು ಮಾಡುತ್ತಿರುವುದು 3 ವರ್ಷಗಳ ಹಿಂದೆ ನಡೆದ ಚುನಾವಣೆ ಮತ್ತು 3 ದಿನಗಳ ಹಿಂದೆ ಮುಗಿದಿರುವ ಮರು ಎಣಿಕೆ. ಶೃಂಗೇರಿ ಕ್ಷೇತ್ರಕ್ಕೆ ಕಳೆದ 3 ವರ್ಷಗಳಿಂದ TD ರಾಜೇಗೌಡರು ಶಾಸಕರಾಗಿದ್ರೆ ಈಗ DN ಜೀವರಾಜ್ ಶಾಸಕ. ಇದಕ್ಕೆಲ್ಲ ಕಾರಣವಾಗಿರೋದು ಮರುಮತ ಎಣಿಕೆ ಮಾಡಿರುವ ಅಂಚೆಮತಗಳ ಬ್ಯಾಲೆಟ್ ಪೇಪರ್ಗಳು. ಇಡೀ ದೇಶದಲ್ಲಿ EVM ಬದಲು ಬ್ಯಾಲೆಟ್ ಮೂಲಕ ಮತದಾನವಾಗಬೇಕು ಅಂತಿರುವ ಕಾಂಗ್ರೆಸ್ ನಾಯಕರು ಈಗ ಶೃಂಗೇರಿಯ ಬ್ಯಾಲೆಟ್ ಪೇಪರ್ಗಳ ಮೇಲೆಯೇ ಓಟು ಡಕಾಯಿತಿಯ ಆರೋಪ ಮಾಡುತ್ತಿದ್ದಾರೆ. ಅಂದಹಾಗೆ ಶೃಂಗೇರಿ ಕ್ಷೇತ್ರದ ಅಂಚೆಮತಗಳ ಎಣಿಕೆಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋದು ಕಾಂಗ್ರೆಸ್ ಮಾಡುತ್ತಿರುವ ನೇರ ಆರೋಪ. ಕಾಂಗ್ರೆಸ್ನ TD ರಾಜೇಗೌಡರಿಂದ 2023ರ ಎಣಿಕೆ ವೇಳೆ 569 ಅಂಚೆಮತಗಳು ಬಂದಿದ್ವು.
ಬಿಜೆಪಿಯ ಡಿಎನ್ ಜೀವರಾಜ್ಗೆ 692 ಮತಗಳು ಬಂದಿದ್ವು. ಇದೀಗ ಮೊನ್ನೆ ನಡೆದ ಮರು ಎಣಿಕೆ ವೇಳೆ ರಾಜೇಗೌಡರಿಗೆ 314 ಮತಗಳು ಬಂದಿದ್ದು 255 ಮತಗಳ ವ್ಯತ್ಯಾಸ ಕಂಡು ಬಂದಿದೆ. ಹಾಗೆ ಜೀವರಾಜ್ಗೆ 690 ಮತಗಳು ಬಂದಿದ್ದು 2 ಮತಗಳ ವ್ಯತ್ಯಾಸ ಕಂಡಿದೆ. ಈ ಅಂಚೆ ಮತಗಳನ್ನ ಇಬ್ಬರು ಅಭ್ಯರ್ಥಿಗಳು ಗಳಿಸಿದ ಇವಿಎಂ ಮತಗಳ ಜೊತೆ ಸೇರಿಸಿದಾಗ ಜೀವರಾಜ್ ಅವರಿಗೆ 52 ಮತಗಳ ಮುನ್ನಡೆ ಸಿಕ್ಕಿದ್ದು ಅವರನ್ನ ವಿಜಯಿ ಎಂದು ಘೋಷಿಸಲಾಗಿದೆ. ಆದರೆ ಹೀಗೆ ಮರುಮತ ಎಣಿಕೆ ಮಾಡುವ ವೇಳೆ 257 ಮತಗಳನ್ನ ಅಸಿಂಧು ಎಂದು ಪರಿಗಣಿಸಲಾಗಿದ್ದು, ಇದೇ ಕಾರಣದಿಂದ ರಾಜೇಗೌಡರಿಗೆ ಬಿದ್ದಿದ್ದ ಮತಗಳಲ್ಲಿ 255 ಮತಗಳನ್ನ ಮೈನಸ್ ಮಾಡಲಾಗಿದೆ. ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಡೀ ಮರುಮತ ಎಣಿಕೆಯಲ್ಲಿ ಅಸಿಂಧುಗೊಂಡಿರುವ ಮತಗಳಿಗೆ ಹಿಂದಿನ ಬಿಜೆಪಿ ಸರ್ಕಾರ, ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಹಾಗೂ ಅಂದು ಕೆಲಸ ಮಾಡಿದ್ದ ಚುನಾವಣಾ ಸಿಬ್ಬಂದಿ ವಿರುದ್ಧ ನೇರ ಆರೋಪ ಮಾಡುತ್ತಿದ್ದಾರೆ. BJP has done criminal act of conspiracy and vote chori. It is nothing but vote dacoity. BJP ಅವರು ಸಿಬ್ಬಂದಿ ಮೂಲಕ ಯಾರು ತಗೋಬರ್ತಾರೆ ಟ್ರಂಕ್ಗಳನ್ನ ಅವ್ರ ಮೂಲಕ ತಿದ್ದಿರ್ತಕ್ಕಂಥದ್ದು ಖಚಿತ ಆಗಿದೆ. It amounts to criminal conspiracy and vote chore. Tampering. ಸಿಎಂ ಹೀಗೆ ಆರೋಪ ಮಾಡುತ್ತಲೇ ಚಿಕ್ಕಮಗಳೂರು ಮೂಲದ ಶಾಸಕ, ನಾಯಕರುಗಳೆಲ್ಲರೂ ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಎಲ್ಲ ಮತಗಳಿಗೂ ಒಂದೇ ಮಾದರಿಯ ಇಂಕ್ನಲ್ಲಿ ಮತ್ತೊಂದು ಗೆರೆಯನ್ನ ಹಾಕಿ ಆ ಮತಪತ್ರವನ್ನ ತಿರಸ್ಕೃತ ಆಗುವಂತೆ ಮಾಡಿದ್ದರು. ಇವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಹೆಸರನ್ನು ವೈಟ್ನರ್ ಮಾಡಿ ಇವರಿಗೆ ಬೇಕಾದಂಥ ಒಬ್ಬ ಹೆಸರನ್ನು ಹಾಕಿ ಭೂಮಿ ಕೊಟ್ಟಂಥ ದಾಖಲೆ ಇದೆ. ಜೀವರಾಜ್ ಎಫ್ಐಆರ್ ಮೇ 7ರವರೆಗೆ ತಡೆಯಾಜ್ಞೆ. ಹೊಸ ಶಾಸಕರಿಗೆ ಹೈಕೋರ್ಟ್ ರಿಲೀಫ್. ಮೊನ್ನೆ ಅಂಚೆ ಮತಗಳ ಎಣಿಕೆಯಾಗಿ ಜೀವರಾಜ್ ಕೈಗೆ ಶಾಸಕರಾಗಿ ಆಯ್ಕೆಯಾದ ಪ್ರಮಾಣಪತ್ರ ಸೇರುತ್ತಲೇ ರಾಜಕೀಯ ಆಟ ಶುರುವಾಗಿತ್ತು. ವೋಟ್ ಚೋರಿ ಬಗ್ಗೆ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಕಾಂಗ್ರೆಸ್ನ ಚುನಾವಣಾ ಏಜೆಂಟ್ ಆಗಿದ್ದ ಸುಧೀರ್ ಕುಮಾರ್ ಮುರೊಳ್ಳಿ ದೂರು ಕೊಟ್ಟಿದ್ದರು. ಶೃಂಗೇರಿ ಶಾಸಕ ಡಿಎನ್ ಜೀವರಾಜ್ ಅಂದಿನ ಚುನಾವಣಾಧಿಕಾರಿ ವೇದಮೂರ್ತಿ ಮತ್ತು ಅಂದಿನ ಜಿಲ್ಲಾಧಿಕಾರಿ ರಮೇಶ್ ವಿರುದ್ಧ ಕೇಸ್ ದಾಖಲಿಸಿದ್ದರು. ಕಾಂಗ್ರೆಸ್ ಏಜೆಂಟ್ ಸಲ್ಲಿಸಿದ್ದ ದೂರಿನ ಮೇರೆಗೆ ಎಫ್ಐಆರ್ ಕೂಡ ಆಗಿತ್ತು. ಇದೀಗ ಆ ಎಫ್ಐಆರ್ಗೆ ಮೇ 7ರವರೆಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಜೀವರಾಜ್ ಪರ ಅಶೋಕ್ ಹಾರ್ನಳ್ಳಿ, ಸರ್ಕಾರದ ಪರವಾಗಿ ಎಸ್ಪಿಪಿ ಬೆಳ್ಳಿಯಪ್ಪ ಹಾಜರಿದ್ದರು. ತನಿಖಾಧಿಕಾರಿ, ದೂರು, ಎಫ್ಐಆರ್ ಹಾಕಿದ ಪೊಲೀಸರ ಮೇಲೆ ಜಡ್ಜ್ ಗರಂ ಆದ್ರು. ಗವರ್ನರ್ ಅಂಗಳಕ್ಕೆ ಜೀವರಾಜ್ ಶಾಸಕತ್ವ ವಿವಾದ. ಎಣಿಕೆ ವೇಳೆಯ ಗದ್ದಲ, ಪ್ರಮಾಣ ವಚನದ ಬಗ್ಗೆ ದೂರು. ಈ ಮಧ್ಯೆ ಶೃಂಗೇರಿ ಸಂಘರ್ಷದ ಬಗ್ಗೆ ಗವರ್ನರ್ ಮಧ್ಯಪ್ರವೇಶಕ್ಕೆ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. ಶೃಂಗೇರಿಯಿಂದ ಹೊಸದಾಗಿ ಶಾಸಕರಾಗಿ ಆಯ್ಕೆಯಾಗಿರುವ ಜೀವರಾಜ್ ಅವರಿಗೆ ಪ್ರಮಾಣ ವಚನ ಬೋಧಿಸಲು ಸ್ಪೀಕರ್ ನಿರಾಕರಿಸಿದ್ದು, ಈ ವಿಚಾರದಲ್ಲಿ ನಿರ್ದೇಶನ ನೀಡುವಂತೆ ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ಮನವಿ ಮಾಡಿದೆ. ಬೇಕು ಅಂತ ಅವಾಯ್ಡ್ ಮಾಡಿದ್ರು, ಬೇಡ ಅಂತ ಅವಾಯ್ಡ್ ಮಾಡಿದ್ರು ಗೊತ್ತಿಲ್ಲ, ಸಿಗಲೇ ಇಲ್ಲ. ಇವತ್ತು ಬೆಳಗ್ಗೆ ಸಿಕ್ಕಿ ನನಗೆ ಕಾನೂನಿನ ಬೋಧನೆಗಳನ್ನು ಮಾಡ್ತಾ ಇದ್ದಾರೆ. ಹೀಗೆ ಶೃಂಗೇರಿಯಲ್ಲಿ ಮುಂಗಾರು ಬರೋ ಮುನ್ನವೇ ರಾಜಕೀಯ ವಾಗ್ಯುದ್ಧಗಳ ಸುರಿಮಳೆಯಾಗುತ್ತಿದೆ. ಕಾಂಗ್ರೆಸ್ ತನ್ನ ಕಾನೂನು ಹೋರಾಟ ಮುಂದುವರಿಸಲಿದೆ. ಚುನಾವಣಾಧಿಕಾರಿಯಿಂದ ಪ್ರಮಾಣ ಪತ್ರ ಪಡೆದಿರೋ ಜೀವರಾಜ್ಗೆ ಸ್ಪೀಕರ್ ಯುಟಿ ಖಾದರ್ ಪ್ರಮಾಣ ವಚನ ಬೋಧಿಸುತ್ತಾರಾ ಇಲ್ವಾ ಎಂಬ ಕುತೂಹಲವೂ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಚಿವ ಜಮೀರ್ ಮನೆಯಲ್ಲಿ ಕಳ್ಳತನವಾಗಿದೆ. ಅಷ್ಟೊಂದು ಹೈ ಸೆಕ್ಯೂರಿಟಿ ಇದ್ರೂ ಕಳ್ಳರು ಕನ್ನ ಹಾಕಿದ್ದಾರೆ. 2 ವರ್ಷಗಳಲ್ಲಿ ಬರೋಬ್ಬರಿ 1 ಕೋಟಿ ಮೌಲ್ಯದ ಚಿನ್ನಾಭರಣ ಕದ್ದಿದ್ದವರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ನಂಬಿದವರೇ ಕುತ್ತಿಗೆ ಕೊಯ್ದ್ರೆ, ಮನೆಯವರೇ ಮನೆಗೆ ಕನ್ನ ಹಾಕಿದ್ರೆ ಹೇಗಿರುತ್ತೆ? ಅಂತಹದೇ ಒಂದು ಶಾಕಿಂಗ್ ಘಟನೆ ಬೆಂಗಳೂರಿನ ಪ್ರಭಾವಿ ಸಚಿವರೊಬ್ಬರ ಮನೆಯಲ್ಲಿ ನಡೆದಿದೆ. ಪ್ರತಿದಿನ ಮನೆಗೆ ಬಂದು ಅತ್ತೆ ಅತ್ತೆ ಅಂತ ಸಚಿವರ ತಾಯಿಯ ಕಾಲಿಗೆ ನಮಸ್ಕರಿಸುತ್ತಿದ್ದವನೇ ಕೋಟಿ ಕೋಟಿ ಮೌಲ್ಯದ ಚಿನ್ನವನ್ನ ಎಗರಿಸಿದ್ದಾನೆ. ಸಚಿವ ಜಮೀರ್ ಮನೆಯಲ್ಲಿ ಕಳ್ಳತನ. ಉಂಡ ಮನೆಗೆ ಕನ್ನ, ಕಳ್ಳರು ಲಾಕ್. ಇದು ಸಚಿವ ಜಮೀರ್ ಅಹ್ಮದ್ ಅವರ ಐಷಾರಾಮಿ ಮನೆ.
ಸದಾ ಹೈ ಸೆಕ್ಯೂರಿಟಿ, ಸಿಸಿಟಿವಿ ಕಣ್ಗಾವಲು ಇರುತ್ತೆ. ಮನೆಯೊಳಗೆ ಯಾರೇ ಹೋಗ್ಬೇಕಂದ್ರೂ ಪರ್ಮಿಷನ್ ಇರಬೇಕು. ಇಂತಹ ಹೈ ಸೆಕ್ಯೂರಿಟಿ ಇರೋ ಮನೆಯಲ್ಲಿ ಕಳ್ಳತನ ನಡೆದಿದೆ. ಬರೋಬ್ಬರಿ 1.13 ಕೋಟಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆ. ಕಳ್ಳತನದ ಹಿಂದೆ ಬಿದ್ದ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಜಮೀರ್ ಅಹ್ಮದ್ ಸಂಬಂಧಿಗಳಾದ ಸೈಯದ್ ಅಮೀನ್ ಮತ್ತು ಆತನ ಸ್ನೇಹಿತ ಅಮೀರ್ ಅಹ್ಮದ್ ಎಂಬುವರನ್ನ ಲಾಕ್ ಮಾಡಿದ್ದಾರೆ. ಬಂಧಿತ ಸೈಯದ್ ಅಮೀನ್ ಸಚಿವ ಜಮೀರ್ ತಾಯಿಯ ಹತ್ತಿರದ ಸಂಬಂಧಿ. ಹೀಗಾಗಿ ಪದೇ ಪದೇ ಅತ್ತೆ ಅಂತ ಜಮೀರ್ ಮನೆಗೆ ಬಂದು ಒಳ್ಳೆಯವನಂತೆ ನಟಿಸಿ 2023ರಿಂದಲೂ ಹಂತ ಹಂತವಾಗಿ ಚಿನ್ನಾಭರಣ ಎಗರಿಸಿದ್ದಾನೆ. ಟ್ರಾವೆಲ್ಸ್ ಬಿಸ್ನೆಸ್ನಲ್ಲಿ ಲಾಸ್, ಕಳ್ಳತನಕ್ಕೆ ಪ್ಲಾನ್. ಎಲ್ಲೂ ಸಾಲ ಸಿಗದಿದ್ದಕ್ಕೆ ಸಚಿವರ ಮನೆಗೆ ಕನ್ನ. ಆರೋಪಿ ಸೈಯದ್ ಅಮೀನ್ ಟ್ರಾವೆಲ್ಸ್ ಬಿಸ್ನೆಸ್ ನಡೆಸುತ್ತಿದ್ದ. ಆದರೆ ಕೋವಿಡ್ ಟೈಮಲ್ಲಿ ವ್ಯವಹಾರ ಕೈಕೊಟ್ಟಿತ್ತು. ಸಾಲದ ಸುಳಿಗೆ ಸಿಲುಕಿದ್ದ ಅಮೀನ್ಗೆ ಎಲ್ಲೂ ಸಾಲ ಸಿಕ್ಕಿರಲಿಲ್ಲ. ಈ ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ಆತ ಆರಿಸಿಕೊಂಡಿದ್ದು ಕಳ್ಳತನದ ಹಾದಿಯನ್ನ. ಇದಕ್ಕೆ ಸ್ನೇಹಿತ ಅಮೀರ್ ಸಹಾಯ ಪಡೆದು ಸಚಿವ ಜಮೀರ್ ಮನೆಯಲ್ಲಿ ಸುಮಾರು 1 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣಗಳನ್ನ ಕಳವು ಮಾಡಿದ್ದ. ಆಭರಣಗಳನ್ನ ಅಡವಿಟ್ಟು ಹಣ ಕೂಡ ಪಡೆದಿದ್ರು. ಅಷ್ಟೇ ಅಲ್ಲದೆ ಆ ಹಣವನ್ನ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಹೂಡಿಕೆ ಮಾಡಿ ದೊಡ್ಡ ಲಾಭ ಗಳಿಸೋ ಕನಸು ಕಂಡಿದ್ರು. ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಡಿಸಿಪಿ ಈಸ್ಟ್ ಡಿವಿಷನಲ್ಲಿ 1.13 crores ಇದು ಕೂಡ ಹೌಸ್ ಥೆಫ್ಟ್. ಇದರಲ್ಲಿ ಇಬ್ಬರು ಆರೋಪಿಯವರು ಸಿಕ್ಕಿದ್ದಾರೆ. ಇಂಟ್ಯಾಕ್ಟ್ ಎಲ್ಲ ಏನು ಗೋಲ್ಡ್ ಜ್ಯುವೆಲ್ರಿ ಇದೆ ಎಲ್ಲ ಇಂಟ್ಯಾಕ್ಟ್ ಸಿಕ್ಕಿದೆ. ಇದನ್ನು ಅವರು ಮನೆಯಲ್ಲಿ ಮನೆ ಪರಿಚಿತ್ತು ಮತ್ತು ಕೆಲಸ ಕೂಡ ಮಾಡಿದರು. ಅವರೇ ಮಾಡಿದ್ದಾರೆ ಅಂತ ಅನುಮಾನ ಮೇಲೆ ಕಂಪ್ಲೇಂಟ್ ಇತ್ತು, ರಿಕವರಿ ಆಗಿದೆ. ಕಳ್ಳತನದ ಬಳಿಕ ಆರೋಪಿ ಅಮೀನ್ ಜಮೀರ್ ಮನೆಗೆ ಬರೋದನ್ನೇ ನಿಲ್ಲಿಸಿದ್ದ. ಸಚಿವರ ತಾಯಿ ಫೋನ್ ಮಾಡಿದ್ರೂ ರಿಸೀವ್ ಮಾಡ್ತಿರ್ಲಿಲ್ಲ. ಯಾವಾಗ ಇವನ ಮೊಬೈಲ್ ಸ್ವಿಚ್ ಆಫ್ ಆಯ್ತೋ ಆಗ ಪೊಲೀಸರಿಗೆ ಇವನೇ ಆರೋಪಿ ಎಂಬುದು ಗೊತ್ತಾಗಿ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಕಳ್ಳತನದ ಕಥೆಯನ್ನ ಬಿಚ್ಚಿಟ್ಟಿದ್ದಾನೆ. ಬಂಧಿತರಿಂದ 759 ಗ್ರಾಂ ಚಿನ್ನಾಭರಣವನ್ನ ವಶಪಡಿಸಿಕೊಂಡಿದ್ದಾರೆ. ಒಟ್ನಲ್ಲಿ ನಂಬಿದವರೇ ಮನೆಗೆ ಕನ್ನ ಹಾಕಿ ಈಗ ಜೈಲು ಸೇರಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಅದು ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆ. ಸದ್ಯ ಬಿರು ಬೇಸಿಗೆಯಲ್ಲಿ ಒಣ ಹವೆ, ಶೆಕೆಗೆ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳು, ಬಾಣಂತಿಯರು ಕಷ್ಟ ಅನುಭವಿಸುವಂತಾಗಿತ್ತು. ನ್ಯೂಸ್ 18ನ ಒಂದೇ ಒಂದು ವರದಿಯಿಂದ ನವಜಾತ ಶಿಶುಗಳು ನೆಮ್ಮದಿಯ ನಿದ್ದೆ ಮಾಡುವಂತಾಗಿದೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅವ್ಯವಸ್ಥೆಗೆ ಬ್ರೇಕ್. ನ್ಯೂಸ್ 18 ವರದಿ ಬೆನ್ನಲ್ಲೇ ಬಂತು ಎಸಿ ಫ್ಯಾನ್. ಎಸಿಯಲ್ಲಿ ತಣ್ಣಗೆ ಮಲಗಿರೋ ನವಜಾತ ಶಿಶುಗಳು, ಬಾಣಂತಿಯರು 3 ದಿನಗಳ ಹಿಂದೆ ವಿಲವಿಲ ಒದ್ದಾಡ್ತಾ ಇದ್ರು. ಶೆಕೆಯಿಂದ ಮಲಗಲು ಆಗದೆ, ಕೂರಲು ಆಗದೆ ಪರದಾಡ್ತಿದ್ರು. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿನ ದುಸ್ಥಿತಿ ಬಗ್ಗೆ 3 ದಿನಗಳ ಹಿಂದೆ ವರದಿ ಬಿತ್ತರಿಸಿತ್ತು. ಬಾಣಂತಿಯರು, ನವಜಾತ ಶಿಶುಗಳಿಗೆ ಬಿಸಿಲಿನ ಬೇಗೆ ತಟ್ಟುತ್ತಾ ಇದೆ. ಅವ್ಯವಸ್ಥೆಗಳು ನೋಡಿ, ಅದು ಆ ಕಡೆ ಬಿಸಿಲು ಬೇರೆ ಜಾಸ್ತಿ. 60 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅದು. ಈಗ ಮನೆಯಿಂದನೇ ಕೆಲವರು ಫ್ಯಾನ್ ತರ್ತಾ ಇದ್ದಾರೆ, ಕೆಲವರು ಅನಿವಾರ್ಯ ಅಲ್ಲೇ ಖರೀದಿ ಮಾಡ್ತಾ ಇದ್ದಾರೆ. ನ್ಯೂಸ್ 18 ವರದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಆಸ್ಪತ್ರೆಯ ತಾಯಿ ಮಕ್ಕಳ ವಾರ್ಡ್ಗೆ ಎಸಿ ಹಾಗೂ ಫ್ಯಾನ್ ವ್ಯವಸ್ಥೆ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅವ್ರೇನ ನಿನ್ನೆ ಮತ್ತು ಮೊನ್ನೆ ನಿರ್ದೇಶನ ಕೊಟ್ಟಿದ್ದೀವಿ. ಇಲ್ಲ ಈಗ ಇವೆಲ್ಲ ಹೊಸವೇ ಇದ್ದಾವೆ. ಇವಾಗ 2 ಸ್ವಲ್ಪ ಇದಾಗಿತ್ತು. ಬಟ್ ಈಗ ಒಂದು ಬೇಸಿಗೆಗಾಲದಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ವೋಲ್ಟೇಜ್ ಏರ್ಪೇರ್ ಆಗೋದ್ರಿಂದ ಸ್ವಲ್ಪ ತೊಂದರೆಗಳಾಗಿದೆ. ನಾವು ನಿರ್ದೇಶನ ಕೊಟ್ಟಿದ್ದೀನಿ ಈಗ ಆಲ್ರೆಡಿ. ಇದಕ್ಕೆ ಆಗಲಾರ್ಗತೆ ನೋಡಲಿಕ್ಕೆ ನಾನು ಅವ್ರಿಗೆ ಆಲ್ರೆಡಿ ನಾನು ನಿರ್ದೇಶನ ಕೊಟ್ಟಿದ್ದೀನಿ ಮತ್ತು ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿ. ನ್ಯೂಸ್ 18 ಕನ್ನಡದಲ್ಲಿ ವರದಿ ಬಿತ್ತರಿಸ್ತಾ ಇದ್ದಂತೆಯೇ ಟೆಕ್ನಿಕಲ್ ಟೀಮ್ ಬಂದು ಎಸಿಗಳನ್ನು ಸರಿಪಡಿಸಿ, ವೈರ್ಗಳನ್ನು ಜೋಡಿಸಿ, ಆನ್ ಮಾಡಿ, ಫ್ಯಾನ್ಗಳನ್ನು ಸರಿ ಮಾಡಿಸಿದ್ದಾರೆ. ಸದ್ಯ ನ್ಯೂಸ್ 18 ವರದಿಯಿಂದ ನವಜಾತ ಶಿಶುಗಳು, ಬಾಣಂತಿಯರು ತಣ್ಣನೆ ವಾತಾವರಣದಲ್ಲಿ ಮಲಗುವಂತಾಗಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಈಗ ಇನ್ನುಳಿದ ಜಿಲ್ಲೆಗಳ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಕನ್ನಡ ನಾಡಿ ಎಕ್ಸ್‌ಪ್ರೆಸ್ ಅಲ್ಲಿ. ಬೆಳಗಾವಿ ನಗರದಲ್ಲಿ ವರುಣಾರ್ಭಟ. ನಗರದ ಹಲವು ಕಡೆ ಗುಡುಗು ಸಹಿತ ಜೋರು ಮಳೆ. ರಸ್ತೆಯ ಮೇಲೆ ನೀರು ನಿಂತು ಅವಾಂತರ. ಬೆಂಗಳೂರಲ್ಲಿ 15 ಕೋಟಿಯ ಡ್ರಗ್ಸ್ ಸೀಸ್. ಯಶವಂತಪುರ ಪೊಲೀಸರಿಂದ 9 ಕೋಟಿಯ ಎಂಡಿಎಂಎ ಸೀಸ್. ನಂದಿನಿ ಲೇಔಟ್ನಲ್ಲಿ 6 ಕೋಟಿಯ ಗಾಂಜಾ ಜಪ್ತಿ.
ಬೀದರ್ನಲ್ಲಿ ಎಗ್ಗಿಲ್ಲದೆ ನಡೀತಿದೆ ಅಕ್ರಮ ಮರಳು ಮಾಫಿಯಾ. ಮರಳು ಲಾರಿ ತಡೆದಿದ್ದಕ್ಕೆ ಅಧಿಕಾರಿಗಳ ಮೇಲೆ ಹಲ್ಲೆ, ತಪಾಸಣೆ ವೇಳೆ ಗಲಾಟೆ, ಕೇಸ್ ದಾಖಲು.